ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ಕುಲವೆನ್ನದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಸಮತೆ ಮಮತೆಯ ಪ್ರೀತಿ ತುಂಬಿದ ನಾಡ ಕಟ್ಟುತ್ತೇವ ಸಮತೆ ಮಮತೆಯ ಪ್ರೀತಿ ತುಂಬಿದ ನಾಡ ಕಟ್ಟುತ್ತೇವ ಆ ಮನಸ್ಸಿನಿಂದ ಈ ಮನಸ್ಸಿಗೆ ಸೇತು ಕಟ್ಟುತ್ತೇವ ನಾವು ಸೇತು ಕಟ್ಟುತ್ತೇವ ನಾವು ಸೇತು ಕಟ್ಟುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಈಗ ನಾವು ನಿಮ್ಮ ಮುಂದೆ ಒಂದು ಬೀದಿ ನಾಟಕ ಪ್ರದರ್ಶಿಸಲಿದ್ದೇವೆ. ಈ ನಾಟಕದ ಹೆಸರು ಸ್ವಚ್ಛ ಬೆಂಗಳೂರು. ಇದರ ನಿರ್ದೇಶನ ಮತ್ತು ರಚನೆ ಶಿವ. ಈಗ ನಿಮ್ಮ ಮುಂದೆ ಬೀದಿ ನಾಟಕ ಸ್ವಚ್ಛ ಬೆಂಗಳೂರು. ಮೇಡಮ್, ಒಂದು ಕಾಲದಲ್ಲಿ ಬೆಂಗಳೂರನ್ನು ಗ್ರೀನ್ ಸಿಟಿ ಅಂತಿದ್ರು. ಆದ್ರೆ ಈಗ ಗಾರ್ಬೇಜ್ ಸಿಟಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇದಕ್ಕೆ ನಾವೆಲ್ಲರೂ ಕಾರಣ. ನಾವು ಹೇಗೆ ಮನೆಯಲ್ಲಿ ಕಸವನ್ನು ನಿರ್ವಹಿಸುತ್ತೇವೆ ಮತ್ತು ನಮ್ಮ ಬೇಜವಾಬ್ದಾರಿ ನಡವಳಿಕೆಗಳನ್ನ ನೀವೇ ನೋಡಿ. ಇಷ್ಟು ಬೇಗ ಯಾಕೆ ಮನೆಗಿನ್ನ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ಅರ್ಪಿಸ್ತಾ ಇದೆಯಾ? ನಂಗೆ ಮೂಡಿಲ್ಲ, ಹೋಗೆ. ಸದಾಶಿವಂಗೆ ಬರೆಯೋದೆ ಧ್ಯಾನ ಎದೆರಿ ಮೇಲೆ. ಏನೇ ಇದು ಕೊಳತ್ನಾರ್ತಾ ಇದೆ? ಎಷ್ಟು ವರ್ಷದ ಇದು? ದಿನ ಕಸ ಕೇಳಿರೋದ ನಿಂಗೆ? DBMP-ಯಿಂದ ಹೊಸ ರೂಲ್ಸ್ ಮಾಡಿದ್ದಾರೆ. ಎಲ್ಲಂದ್ರಲ್ಲಿ ಕಸ ಬಿಸಾಡಿದ್ರೆ 500 ರೂಪಾಯಿ ದಂಡ ಅಂತೆ. ಅದಕ್ಕೆ ಒಂದು ವಾರದ ಕಸನ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ನೋಡಿ, ಆ ದೇವಸ್ಥಾನ ಮೂಲೆಯಲ್ಲಿ ಖಾಲಿ ಜಾಗ ಇದೆ, ಅಲ್ಲಿ ಬಿಸಾಕ್ ಬನ್ನಿ. ಬೇಕಾದ್ರೆ ಜನ ನೋಡ್ತಾರೆ, ಕಸ ಹಾಕೋಕ್ ಬಿಡಲ್ಲ. ತಗೊಂಡೋಗಿ. ಹಿಂದೊಳ್ಳೆ ಗೋಳು ಕಣೆ. ನಮ್ಮನ್ನ ಕಸ ಹಾಕಕ್ಕೆ ಯಾರಪ್ಪನ ಪರ್ಮಿಷನ್ ಬೇಕು? ಬೈತಾರಂತೆ, BBMP ಅವ್ರು ದಂಡ ಹಾಕ್ತಾರಂತೆ. ಈಗ ನೋಡು, ನಾನು ಕಸ ಹಾಕ್ ಬರ್ತೀನಿ ಅಂತ. ಕಸ ಹಾಕೋ ಜಾಗದಲ್ಲಿ CCTV ಕ್ಯಾಮೆರಾ ಫಿಕ್ಸ್ ಮಾಡಿದ್ದಾರೆ. ಹೋಗಿ. ಹೌದಾ?
ಕಸ ಬಿದ್ದ 15 ದಿನ ಆಯ್ತು. ಕೊಳೆ ನಾರ್ತಾ ಇದೆ. ಮನೇಲಿ ಇರಕ್ಕಾಗ್ತಿಲ್ಲ. ರಾತ್ರಿ ಆದ್ರೆ ಸೊಳ್ಳೆ ಕಾಟ. ಈ ನಾಯಿಗಳು ಬೇರೆ ಕಸ ತಂದು ಮನೆ ಮುಂದೆನೆ ಹರಡ್ತವೆ. ಕರ್ಮ ಕರ್ಮ, ಆ ದೇವಸ್ಥಾನದಲ್ಲಿ ದೇವ್ರ ಹೆಂಗಿದಾನೋ. ಕುಮಾರಣ್ಣ, ಈ ಬಿಬಿಎಂಪಿ ಅವರು ಕಸನ ವಿಂಗಡಿಸಿ ವಿಲೇವಾರಿ ಮಾಡಿ ಅಂತ ಹೇಳಿದ್ಮೇಲೂ ಈ ರಾತ್ರಿ ಬೆಳಗಿನ ಜಾವ ಕಳ್ಳರ ತರ ಒಂದು ಕಸ ಹಾಕೋರ ಜಾಸ್ತಿ ದಿನ ಆಗಿದಾರಲ್ವಾ? ಏ ರವಿ, ನನ್ಗೆ ಹೇಳ್ತಾ ಇದ್ಯಾ? ಕಸ ನಾನ್ ಬಿಸಾಕಿದ್ನ? ಇಲ್ಲ ನಾವು ಬೆಳಗಿನ ಜಾವ 5 ಗಂಟೆಗೆ ನಾಯಿ ಕರ್ಕೊಂಡು ವಾಕಿಂಗ್ ಹೋಗ್ತಿದ್ನ. ಮುಖ ಮುಚ್ಕೊಂಡು ಒಬ್ಬ ನಿಮ್ ತರಾನೇ ಹೋಗ್ತಿದ್ದ. ಅದಕ್ಕೆ ನೀವೇ ಅನ್ಕೊಂಡ ನಾವು ಕುಂಬಳಕಾಯಿ ಕಳ್ಳ ಅಂದ್ರೆ ನೀವೇ ತೆಗೆದ್ಬಿಟ್ಟು ನೋಡ್ಕೊತೀರಾ? ನೀವ್ ಯಾಕೆ ಜಗಳಾಡ್ತೀರಾ? ರವಿ, ನಮ್ ಕಾರ್ಪೊರೇಟ್ ಫೋನ್ ಮಾಡ್ರಿ, ಬಂದ್ ಕಸ ಎತ್ಕೊಂಡು ಹೋಗ್ಲಿ. ಹೌದೌದು, ಫೋನ್ ಮಾಡ್ರಿ. ಓದ್ ಕೇಳಕ್ ಬರ್ತಾರೆ, ಕಸ ಎತ್ಕೊಂಡು ಹೋಗಕ್ಕಾಗಲ್ವಾ? ಹಲೋ ಸರ್, ನಾನು ದಿನಸಿ ಅಂಗಡಿ ರವಿ ಮಾತಾಡ್ತಾ ಇರೋದು. ಈ ದೇವಸ್ಥಾನದ ಪಕ್ಕದಲ್ಲಿ ಕಸ ಬಿದ್ದು 15 ದಿನ ಆಯ್ತು ಸರ್. ದಯವಿಟ್ಟು ಕ್ಲೀನ್ ಮಾಡಿಸಿ. ನಮ್ಮ ಏರಿಯಾ ಜನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಇಲ್ಲಾಂದ್ರೆ ಜನ ಎಲ್ಲ ಗಲಾಟೆ ಮಾಡ್ತಾರೆ ಸರ್. ಇಲ್ಲಮ್ಮ, ಇಲ್ಲಿ 15 ದಿನ ಆಯ್ತು ಆ ದೇವಸ್ಥಾನದ ಮೂಲೆಯಲ್ಲಿ ಕಸ ಬಿಸಾಕಿ ತಗೊಂಡು ಹೋಗಕ್ಕಾಗಲ್ವಾ? ಸರ್, ಕಸನ ವಿಂಗಡಿಸದೆ ಎಲ್ಲಂದ್ರಲ್ಲಿ ಖಾಲಿ ಜಾಗದಲ್ಲಿ ರಸ್ತೆ ಬದಿಗಳಲ್ಲಿ ಹಾಕಿದ್ರೆ ನಾವು ಕಸ ತಗೊಂಡು ಹೋಗೋದಿಲ್ಲ. ಪ್ರತಿದಿನ ಮನೆ ಬಾಗಿಲಿಗೆ ಬರ್ತೀವಿ, ಆಗ ಕಸ ವಿಂಗಡಿಸಿ ಹಾಕಿ. ಇಷ್ಟಮ್ಮ ಕೊಬ್ಬು ನಿಂಗೆ. ಬಿದ್ದಿರೋ ಕಸ ಎತ್ಕೊಂಡು ಹೋಗಂದ್ರೆ ತಲೆ ಎಲ್ಲ ಮಾತಾಡ್ತೀಯ. ಸಾಲದು ಅಂತ ದಿನ ಬೆಳಿಗ್ಗೆ ಮನೆ ಹತ್ರನೇ ಬರ್ತೀನಿ ಕಸ ತಗೊಂಡು ಹೋಗಕ್ಕೆ ಅಂತ ಸುಳ್ಳು ಬೇರೆ ಹೇಳ್ತೀಯಾ? ಇಲ್ಲ ಸರ್, ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ ಬೀದಿಗೆ ಬರೋದು. ನೀವು 10 ಗಂಟೆಗೆ ಎದ್ರೆ ನಾವು ಬಂದೋಗೋದು ನಿಮಗೆ ಗೊತ್ತಾಗಲ್ಲ ಬಿಡಿ. ಕಾರ್ಪೊರೇಟರ್ ಬಂದ್ರು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಯಾರಲ್ಲಿ ಕಸ ಹಾಕಿದ್ದು? ನಾವಲ್ಲ ಸರ್, ನಾವಲ್ಲ. ನೀವ್ಯಾರು ಕಸ ಹಾಕಿಲ್ಲ ಅಂದ್ರೆ ಪಕ್ಕದ ಏರಿಯಾದವ್ರು ಬಂದು ಕಸ ಹಾಕಿದ್ರ ಅಥವಾ ಮೇಲಿಂದ ಹೋಗಿರ್ತಾ? ನೀವುಗಳ ಕಸನ ಹಾಕಿ ಈಗ ನಾವಲ್ಲ ಅಂತ ಹೇಳ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳಬೇಕಾಗಿರುವುದು ನಿಮ್ಮ ಮತ್ತು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ನಿಮಗೆ ಅರಿವು ಮೂಡಿಸಲು ಮತ್ತು ಕಸವನ್ನು ಹೇಗೆ ವಿಂಗಡಿಸಿ ವಿಲೇವಾರಿ ಮಾಡಬೇಕು ಅಂತ ನಿಮಗೆ ನಮ್ಮ ಹಸಿರು ದಳದವರು ಹೇಳ್ತಾರೆ, ಕೇಳಿ. ಎಲ್ಲರಿಗೂ ನಮಸ್ಕಾರ. ನಾವು ಹಸಿರು ದಳದವರು. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಮೂಲದಲ್ಲೇ ವಿಂಗಡಿಸಿ ಸಂಗ್ರಹಿಸಿ. ಅಂದರೆ ಕಸವನ್ನು 3 ಭಾಗಗಳಾಗಿ ವಿಂಗಡಿಸಿ ವಿಲೇವಾರಿ ಮಾಡಬೇಕು. 1 ಹಸಿ ಕಸ, 2 ಸ್ಯಾನಿಟರಿ ಕಸ, 3 ಒಣ ಕಸ. ಹಸಿ ಕಸ ಅಡಿಗೆ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸಗಳು, ಅಂದರೆ ತರಕಾರಿ, ಹಣ್ಣು, ಮಾಂಸ, ಮೊಟ್ಟೆ, ಚಹಾ ಪುಡಿ, ಟೀ ಬ್ಯಾಗ್ಗಳು ಹಾಗೂ ಅಡಿಗೆ ಪದಾರ್ಥಗಳು. ಮತ್ತು ತೋಟದಲ್ಲಿ ಬಿದ್ದ ಎಲೆ, ಹೂವುಗಳು, ಕೊಂಬೆಗಳು ಮತ್ತು ಕೊಳೆತು ಗೊಬ್ಬರವಾಗುವಂತಹ ಕಸವನ್ನು ಹಸಿ ಕಸ ಎನ್ನುತ್ತಾರೆ. ಸ್ಯಾನಿಟರಿ ಕಸ, ಸ್ಯಾನಿಟರಿ ಪ್ಯಾಡ್, ಡೈಪರ್ಗಳು, ಕಾಂಡಮ್, ಬ್ಯಾಂಡೇಜ್ಗಳು, ಔಷಧಿಗಳು, ಬ್ಲೇಡ್, ಸೂಜಿ, ವೈದ್ಯಕೀಯ ತ್ಯಾಜ್ಯ ಇವುಗಳನ್ನು ಪ್ರತ್ಯೇಕಗೊಳಿಸುವಾಗ ವಿಶೇಷ ಸೂಚನೆ. ಇವುಗಳನ್ನು ಒಂದೇ ಪೇಪರ್ನಲ್ಲಿ ಸುತ್ತಿ ಅದರ ಮೇಲೆ ಕೆಂಪು ಬಣ್ಣದ ಅಪಘಾತ ಗುರುತಿನ ಚಿಹ್ನೆಯನ್ನು ಹಾಕಬೇಕು. ಒಣ ಕಸ ಹಾಲು, ಮೊಸರು, ಚಿಪ್ಸ್ ಕ್ಯಾರಿ ಬ್ಯಾಗ್ಗಳು, ಪ್ಲಾಸ್ಟಿಕ್ ಕವರ್ಗಳು, ದಿನಪತ್ರಿಕೆಗಳು, ಪುಸ್ತಕಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಮರುಬಳಕೆ ಆಗುವ ಎಲ್ಲಾ ವಸ್ತುಗಳನ್ನು 3 ಭಾಗಗಳಾಗಿ ವಿಂಗಡಿಸಿ ವಿಲೇವಾರಿ ಮಾಡಬೇಕು. ಪ್ರತಿದಿನವೂ ನಿಗದಿತ ಸಮಯದಲ್ಲಿ ಹಸಿ ಹಾಗೂ ಸ್ಯಾನಿಟರಿ ಕಸವನ್ನು ಸಂಗ್ರಹಿಸಲಾಗುವುದು. ಹಸಿ ಹಾಗೂ ಸ್ಯಾನಿಟರಿ ಕಸಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳು, ಕ್ಯಾರಿ ಬ್ಯಾಗ್ಗಳು ನಿಷೇಧಿಸಲಾಗಿದೆ. ವಾರದಲ್ಲಿ 2 ದಿನ ಮಾತ್ರ ಒಣ ಕಸವನ್ನು ಸಂಗ್ರಹಿಸಲಾಗುತ್ತದೆ. ಕಸವನ್ನು ವಿಂಗಡಿಸಿ ವಿಲೇವಾರಿ ಮಾಡದವರಿಗೆ ಮೊದಲ ಬಾರಿ 100 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಪದೇ ಪದೇ ನಿಯಮ ಉಲ್ಲಂಘನೆ ಮಾಡುವವರಿಗೆ 500 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಖಾಲಿ ನಿವೇಶನಗಳಲ್ಲಿ